ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ರೈತನ ಜೀವನಾಡಿಯಾಗಿರುವ ಎತ್ತುಗಳನ್ನು ಪೂಜಿಸುವ ಸಂಪ್ರದಾಯ ವಿಶಿಷ್ಟವಾದ ಹಬ್ಬ ಮಣ್ಣೆತ್ತಿನ ಅಮಾವಾಸ್ಯೆಯಾಗಿದೆ. ಈ ಹಬ್ಬದ ಹಿನ್ನೆಲೆಯಲ್ಲಿ ಮಾರುಕಟ್ಟೆಗೆ ಕುಂಬಾರರು ಸಿದ್ಧಪಡಿಸಿದ ಆಕರ್ಷಕ ಮಣ್ಣಿನ ಎತ್ತುಗಳು ಲಗ್ಗೆ ಇಟ್ಟಿದ್ದು ಗ್ರಾಹಕರನ್ನು ಕೈಬೀಸಿ ಕರೆಯುತ್ತಿವೆ. ಸಾಂಪ್ರದಾಯಿಕ ಕಲೆಗೆ ಮರುಜೀವ ನೀಡಿದ ಕುಂಬಾರರು ವರ್ಷ ಪೂರ್ತಿ ಭೂಮಿ ತಾಯಿಯನ್ನು ನಂಬಿ ಬದುಕುವ ರೈತರಿಗೆ ಎತ್ತುಗಳೇ ಸರ್ವಸ್ವ. ಇದನ್ನೇ ನಂಬಿಕೊಂಡಿರುವ ಕುಂಬಾರರು ಕುಟುಂಬಗಳು ಹಗಲಿರುಳು ಶ್ರಮಿಸಿ ಸುಂದರವಾದ ಮಣ್ಣಿನ ಎತ್ತುಗಳನ್ನು ತಯಾರಿಸಿ ಕುಂಬಾರರು ಸಿದ್ಧಪಡಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸೂಲೆಪೇಟ ಗ್ರಾಮದಲ್ಲಿ ಕುಂಬಾರರು ತಮ್ಮ ಮನೆಗಳಲ್ಲೇ ಒಂದು ಜೊತೆ ಮಣ್ಣಿನ ಎತ್ತುಗಳನ್ನು ಮಾಡಲು ಸಾಕಷ್ಟು ಸಮಯ ಮತ್ತು ಶ್ರಮ ಬೇಕಾಗುತ್ತದೆ. ಒಂದು ಜೋಡಿಗೆ 40 ಹಾಗೂ ಮಂತ್ರಾಣಿ ಕೋಲು ಒಟ್ಟು ಎತ್ತುಗಳ ಜೊತೆಗೆ 5 ಮಣ್ಣಿನ ವಸ್ತುಗಳನ್ನು ಮಾಡಿಕೊಡುತ್ತೇವೆ. ಇದು ಪುರಾತನ ಕಾಲದಿಂದಲೂ ಮಾಡಿಕೊಂಡು ಬಂದಿದ್ದೇವೆ. ನಾವು ಒಟ್ಟು 6 ಜನ ಕುಂಬಾರರು ಮಣ್ಣಿನೆತ್ತಿನ ಎತ್ತುಗಳನ್ನು ಮಾರುತ್ತೇವೆ. ಜೊತೆಗೆ ರೆಡಿಮೇಡ್ ಎತ್ತುಗಳನ್ನು ಸಹ ಮಾರುತ್ತೇವೆ ಎಂದು ನರಸಪ್ಪ ಕುಂಬಾರ್ ಹೇಳಿದರು. ಇಂದು ಬೆಳಗ್ಗೆ ಹಬ್ಬದ ನಿಮಿತ್ತ ಸಾಲು ಸಾಲಾಗಿ ಮಣ್ಣಿನ ಎತ್ತುಗಳನ್ನು ಕುಂಬಾರರು ತಮ್ಮ ಮನೆಯ ಹೊರಗಡೆ ಎತ್ತುಗಳನ್ನು ಮಾರಾಟಕ್ಕೆ ಇಡಲಾಗಿದ್ದು, ಗ್ರಾಹಕರು ತಮ್ಮ ಮಕ್ಕಳ ಜೊತೆಗೆ ತಟ್ಟೆಯಲ್ಲಿ ಮಣ್ಣಿನ ಎತ್ತುಗಳನ್ನು ಖರೀದಿಸಿ ಖುಷಿಯಲ್ಲಿ ತೆಗೆದುಕೊಂಡು ಹೋಗುತ್ತಿದ್ದಾರೆ ಎಂದು ಮಲ್ಲಪ್ಪ ಕುಂಬಾರ ಹೇಳಿದರು. ಮಣ್ಣಿನ ಹೆಚ್ಚಿಗೆ ಮಾರ್ಲತ್ತವ ಏನು ರೆಡಿಮೇಡ್ ಹೆಚ್ಚಿಗೆ ಮಾರ್ಲತ್ತವ? ಹೋಗ್ತೀವಿ ಆ ಕಡೆ ಅಲ್ಲಿ ಇಂಡಿಯಾ ಎತ್ಕೊಳ್ಳೋ ಸಣ್ಣ ಅಂತೀರೇನ್ರಿ ಮಲಗ್ರೆ? ಇಲ್ಲ ನಡೀತದ ಇವು ತೆಗೀರಿ. ಸರಿ ಅನ್ನಿ ಸರಿ. ನಮ್ಮಲ್ಲಿ 10 ರೂಪಾಯಿ ಕಮ್ಮಿ ಇದೆ. ಎಲ್ಲಿಗೆ ಎಲ್ಲರ ಬಲ್ಲಿ 60 70 ಅವಲತ್ತ. 10 ರೂಪಾಯಿ ಕಮ್ಮಿ. ಏನಂದ ನಿಮ್ಮ ಹೆಸರು? ಮಲ್ಲಪ್ಪ. ಎತ್ಗಳು ಮಾಡ್ರಿ ಒಟ್ಟ? ನಾವೊಂದು 50 ಮಣ್ಣಿಂದ ಮಣ್ಣಿನವೇ ಮಾಡ್ರಿ ಅಲ್ಲ? ಹ್ಯಾಂಗೆ ಜೋಡಿ ಕೊಡ್ಲತ್ತೀರಿ? 40 ರೂಪಾಯಿ. ಹಾಂ, ಮತ್ತೆ ಎತ್ಗಳು ಬಿಟ್ಟು ಮತ್ತೇನೇನು ಮಾಡ್ರಿ? ಮಂತಡಿ ಇಸಬತ್ತು ಆಕಳು. ಹಾಂ, ಒಟ್ಟು 40 ಜೋಡಿ ಮಾಡಿರಿ ಒಟ್ಟು. ಹಾಂ, ಎಷ್ಟು ವರ್ಷ ಆಯ್ತು ಹಿಂಗೆ ಮಾಡ್ಲತ್ತು? 10 ವರ್ಷ ಆಯ್ತು ಈಗ. ಮತ್ತೆ ಈಗ ಹೋದ ವರ್ಷ ಏನಪ್ಲೆ ಈ ವರ್ಷ ಚಂದ ಮಾರ್ಲತ್ತವ ಏನು ಮಳೆ ಇದು ಇಲ್ದಕ್ಕೆ ಹೆಂಗೆ ಒಯ್ಲತ್ತಾರ ಎಲ್ಲರು? ಈಗ ಹೆಂಗೆ ಅರ್ಧಾರ ಖಾಲಿ ಆಗ್ಯಾವ್ರ ಇನ್ನ ಹೋಗವ? ಇನ್ನ ಹೌದಾ? ಅಂದ್ರೆ ಈ ವರ್ಷನೂ ಗುಣನೇ ಅಂದ್ರ ಮಳಿ ಬರ್ಲಿ ಮಾಡ್ಲಿ ಸಾಗ ಮಾಡಬೇಕಲ್ರಿ. ಗದ್ದಿನ ಮೇಲೆ ಇಟ್ಟು 2 ಎತ್ತು ಆಕಳು ಇಷ್ಟ ಪೂಜೆ ಮಾಡಬೇಕಲ್ಲ.